ಕತ್ತಿಯವ್ರ ಫಾಲೋವರ್ಸು. ಕತ್ತಿಯವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ, ಅವರು ವಹಿಸ್ತಾ ಇದ್ದಾರೆ ಅಂತೇಳಿ. ಅದೇ ಕಾಲಕ್ಕೆ ಸತೀಶ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ರೀ ಅವರ ಬರ್ತಾ ಇದ್ದಾರೆ, ಅವರು ಇಲ್ಲೆಲ್ಲ ಒಂದು ಏನಪ್ಪ ತಮ್ಮ ಅನುಕೂಲ ಆಗುವಂಥ ಮಾತಾ ಅಥವಾ ಹಿಡಿದಿಟ್ಟುಕೊಳ್ಳುವಂಥ ಮಾತುಗಳು ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಒಟ್ಟಾರೆಯಾಗಿ ಇಬ್ಬರು ಮಾಡುತ್ತಿರೋದು ಏನಪ್ಪ ಅಂತಂದ್ರೆ ಅದೇ ಸೇಮ್ ಕೆಲಸನ. ಇಲ್ಲ ನಮ್ಮ ಪರ ಇದ್ದಾರೆ ಅವರು ನಮ್ಮ ಪರ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಯಾರು ಸದಸ್ಯರಿದ್ದಾರೆ, ನಿರ್ದೇಶಕರಿದ್ದಾರೆ, ಅವರು ಈಗ ಯಾರ ಪರನೂ ಅವರು ಹೇಳಿಕೆಯೂ ಆಗಲಾರದ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದ್ದಾರೆ. ಸಹಕಾರ ಸಂಘದಲ್ಲಿದ್ದಂಥ ಸದಸ್ಯರು ಅಥವಾ ನಿರ್ದೇಶಕರು ಯಾರಿಗಪ್ಪ ಇದು ಏನು ಅಂತೇಳಿ ಚಿಂತೆ ಶುರುವಾಗಿಬಿಟ್ಟದ. ಅದೇ ರೀತಿ ಕಿತ್ತೂರಲ್ಲೂ ಈಗಾಗಲೇ ಶುರುವಾಗಿದ್ದನ್ನು ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ. ಅದನ್ನು ಅಲ್ಲೂ ಕಿತ್ತೂರಲ್ಲಿ ಒಂದು ಕಡೆ ವಿಕ್ರಮ್ ಇನಾಮ್ದಾರ್ ಆಗಿರ್ಬೋದು, ಮತ್ತೊಂದು ಕಡೆ ನಮ್ಮ ಬಾಬಾಗಳು ಪಾಟೀಲರಾಗಿರ್ಬೋದು, ಬಾಬಾಗಳು ಪಾಟೀಲರು ಅಥವಾ ಇನ್ನುಳಿದವರಾಗಿರ್ಬೋದು, ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ. ಆದ್ರೆ ಒಂದು ಏನು ಸಮಾಧಾನಪ್ಪ ಅಂತಂದ್ರೆ ಈ ಹುಕ್ಕೇರಿ ಗೋಕಾಕ್ ಬದಲು ಅಂತ ನಾವು ನೋಡ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಗೋಕಾಕ್ ಮತ್ತು ಅರ್ಬೈ ಎರಡೂ ಈ ಒಂದು ತಾಲೂಕುಗಳಲ್ಲೇ, ಅದು ಕ್ಷೇತ್ರಗಳಲ್ಲೇ ಅಂದರೆ ಮುಳ್ಳಿಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕಲ್ಲಿ ಎದ್ದು ಕಾಣ್ತಾ ಇಲ್ಲ. ಆದರೆ ಒಳಗೆ ಮಾತ್ರ ಅಲ್ಲೂ ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅನ್ನೋದು ಅಷ್ಟೇ ಒಂದು ಗುಪ್ತವಾಗಿ ನಡೀತಿರುವಂಥ ಮಾತುಗಳು ಗೊತ್ತಾಗುವಂಥ ವಿಷಯ. ಬಟ್ ಅದನ್ನು ಡಾಮಿನೇಟ್ ಮಾಡಿ ಅದನ್ನು ಯಾವ ರೀತಿಯಾಗಿ ತಮ್ಮ ಹಸ್ತಕ್ಕೆ ತೊಗೊಳ್ಬೇಕು ಅನ್ನೋದ್ರಲ್ಲಿ ಜಾರಕಿಹೊಳಿ ಸಹೋದರಾಗಿರ್ಬೋದು, ಜೊಲ್ಲೆ ಅವ್ರ ಜೊತೆಗಾರರಾಗಿರ್ಬೋದು, ಅವ್ರು ತಮ್ಮದಿಂದ ಪ್ಲಾನ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಕಾಣ್ತಾ ಇದ್ದಪ್ಪ ಅಂದರೆ ಎಲೆಕ್ಷನ್ದಲ್ಲ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒತ್ತಡ ತಂದ ತಮಗೆ ಓಟ್ ಹಾಕಿಸ್ಕೊಳ್ಳುವಂಥದ್ದು